ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ದ ವಿಡಿಯೋ ಆನ್ ಹಿಮಾಲಯನ್ 452. ಆ್ಯಕ್ಚುಲಿ ಸ್ವಲ್ಪ ಆಫ್ ರೋಡಿಂಗ್ ಮಾಡಿದ್ದೀನಿ ಇಲ್ಲಿ ತನಕ. ಆಲ್ರೆಡಿ ಎಸ್ಟರ್ಡೇ ತೊಗೊಂಡಿದ್ದು 254 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ನೌ ವಿ ಆರ್ ಗೋಯಿಂಗ್ ಟು ಸಿ ದ ಪ್ಯೂರ್ ಆಫ್ ರೋಡಿಂಗ್. ಈ ಬೆಟ್ಟನ ಆಲ್ರೆಡಿ ನಾನು ಕ್ಲಾಸಿಕಲ್ಲಿ ಹತ್ತಿದ್ದೀನಿ ಒಂದು 2-3 ಸಲ. ಲೆಟ್ಸ್ ಸಿ ಹೌ ದಿಸ್ ಒನ್ ಇಟ್ ವಿಲ್ ಗೋ. ಬೆಣ್ಣೆ ಗುರು, ಬೆಣ್ಣೆ. ಹೆಂಗೆ ಹತ್ತುತ್ತಾ ಇದೆ ಅಂತೀರಾ? ದಿಸ್ ಇಸ್ ಮೇಡ್ ಫಾರ್ ದೀಸ್ ರೋಡ್ಸ್ ಓನ್ಲಿ. ಈ ಥರ ಈ ಮರಳಿಡೋ ಕಡೆ ಸ್ವಲ್ಪ ನಿಧಾನ ಹೋಗ್ಬೇಕು. ಬಿಕಾಸ್ ಅದು ನಮ್ಮದು ಬಟನ್ ಟೈರ್ಸ್ ಅಲ್ಲ. ಬಟನ್ ಟೈರ್ಸ್ ಆಗಿದ್ರೆ ಅಲ್ಲಿ ಹಿಡಿಯುತ್ತೆ. ವಿಡಿಯೋ ನೋಡ್ತಿರೋದ್ರಿಂದ ಗೊತ್ತಾಗ್ತಿಲ್ಲ ಅನ್ಕೋತೀನಿ. ಬಟ್ ಹೆಂಗೆ ಬೆಣ್ಣೆ ಥರ ಹತ್ತುತ್ತಾ ಇದೆ ಅಂದರೆ ಗುರು, ಪತಾಲ್ ಮಾತ್ರ ಆಫ್ ರೋಡ್ ಇದೆ. ಇನ್ನೂ ತುಂಬ ಜಾಸ್ತಿ ಇದೆ ಗುರು ಇಲ್ಲಿ. ಸ್ವಲ್ಪ ನೋಡ್ಕೊಂಡು ಮಣ್ಣಿರೋದ್ರಿಂದ ಟೈರ್ ಹಿಡಿದ್ಬಿಡುತ್ತೆ. ಬಟನ್ ಟೈರ್ ಆಗಿದ್ರೆ ಚೆನ್ನಾಗಿರೋದ್ರಿಂದ. ಗಾಡಿ ಇಲ್ಲೆಲ್ಲ ಹೊಡಿಬೇಕಂದ್ರೆ ಸಿಕ್ಕಲ್ಲಿ ದಮ್ ಇರಬೇಕು, ಸೀರಿಯಸ್ಲಿ. ರೋಡು ಮೊದಲಿಗಿಂತ ಇನ್ನೂ ಫುಲ್ಲು ಕೆಟ್ಟೋಗಿದೆ. ಇನ್ನೂ ಫುಲ್ ಆಫ್ ರೋಡಿಂಗ್ ಕೇಬಲ್ಗಳಿಗೆ ಹೆಂಗೆ ಓಪನ್ ಆಗುತ್ತೆ ಅಂದರೆ ಇಲ್ಲಿ ನೀವು ಬೇರೆ ಯಾವ್ದಾದ್ರು ಗಾಡಿ ತಗೊಬಂದರೆ ಸತ್ಯ ಆಗಲ್ಲ ಇವಾಗ.
ಬಿಕಾಸ್ ಈ ರೋಡ್ ಇನ್ನೂ ಹಾಳಾಗೋಗಿದೆ. ಐ ಥಿಂಕ್ ಒಬ್ಬ ಯೂಟ್ಯೂಬರ್ ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ದಾನೆ, ಗೌತಮ್ ನಾಯ್ಡು. ಸೀನ್ ರೈಡಿಂಗ್ ಹಿಯರ್. ಏನು ಗುರು ಮರಳು, ಸೈಟ್ ಮರಳು. ಯಾವತ್ತೂ ಈ ಬೆಟ್ಟನ ಇಷ್ಟು ಬೇಗ ಅಂತೂ ಹತ್ತಿರಲಿಲ್ಲ. ನಾನು ಇಷ್ಟು ಸಲ ಬಂದಿದ್ದೀನಿ, ಏನೊಂದು 3 ಟೈಮ್ಸ್ ಬಂದಿದ್ದೀನಿ, ಆದರೆ ಇಷ್ಟು ಬೇಗ ಯಾವುದ್ರಲ್ಲೂ ಹತ್ತಕ್ಕಾಗಿರಲಿಲ್ಲ. ಏನಾರು ಹೇಳ್ಬೋದು, ಇನ್ನು ಹೈಟ್ ಅಷ್ಟಿಲ್ಲ, ADV ತಗೊಂಡು ಹೆಂಗೆ ಒಂದು ಅಡ್ವೆಂಚರ್ ಟೂರರ್ ತೊಗೊಂಡು ಆಗಲ್ಲ ಅಂತ ಇಲ್ಲಿ ಅಂತ. ಬಟ್ ಸ್ಟಿಲ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್. ನಿಮ್ಮ ಹತ್ರ ಸ್ಕಿಲ್ ಇದೆ ಅಂತಂದರೆ ಯಾವ ಹೈಟ್ ಕೂಡ ಏನೂ ಮಾಡ್ಕೊಳಕ್ಕಾಗಲ್ಲ. ಇವನು ಏನಕ್ಕೆ ನಾ ADV ತಗೊಂಡೆ ಅಂತ, ಲೈಕ್ ಅಡ್ವೆಂಚರ್ ಟೂರರ್, ದ ಓನ್ಲಿ ರೀಸನ್ ಬಿಹೈಂಡ್. ನೆಮ್ಮದಿ ಗುರು. ಸೊ ಜಸ್ಟ್ ಈ ಆಫ್ ರೋಡಿಂಗ್ ಐ ಥಿಂಕ್ ಮಾರ್ನಿಂಗ್ BR ಹಿಲ್ಸ್ ಹೋಗಿದ್ದೆ, ಆ್ಯಂಡ್ ಆಫ್ಟರ್ವರ್ಡ್ಸ್ ಅಲ್ಲೊಂದು ಸ್ವಲ್ಪ ಆಫ್ ರೋಡಿಂಗ್ ಥರ ಮಾಡಿದ್ದೆ. ಬಟ್ ದಿಸ್ ಒನ್ ಇವಾಗ ಬಂದಿದ್ದು, ಇಟ್ಸ್ ಕೈಂಡ್ ಆಫ್ ಪ್ಯೂರ್ ಆಫ್ ರೋಡಿಂಗ್, ಆ್ಯಂಡ್ ಐ ಆಮ್ ರಿಯಲಿ ಲೈಕ್ಡ್. ದಿಸ್ ಬೈಕ್ ಈಸ್ ಟ್ರೂಲಿ ಆಸಮ್. ಆ್ಯಂಡ್ ಮೋರೋವರ್ ನಾನು ಯಾವುದೇ ಥರ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕ್ಸಿಲ್ಲ, ಇನ್ನೂ ಮಾಡಿಸಿಲ್ಲ. ಸೊ ಮಾಡಿಸೋಣ ಅಂತಿದ್ದೀನಿ. ರೇಡಿಯೇಟರ್ ಗಾರ್ಡ್, ಇಂಜಿನ್ ಗಾರ್ಡ್ ಮಸ್ಟ್ ಆ್ಯಂಡ್ ಶುಡ್, ಬಿಕಾಸ್ ಎಷ್ಟು ಕಲ್ಲು ಹೊಡೆಯುತ್ತೋ ಗೊತ್ತಿಲ್ಲ ನಾನು ಓಡಾಡೋ ಜಾಗದಲ್ಲಿ. ಇದಕ್ಕೆ ಹಾಕ್ಸ್ಬೇಕು. ಆ್ಯಂಡ್ ಇದು ಕೊಟ್ಟಿರೋದು ಪ್ಲ್ಯಾಸ್ಟಿಕ್ ವೇಸ್ಟ್, ಅದು. ಸೊ ಅದನ್ನು ಚೇಂಜ್ ಮಾಡಿಸ್ಬೇಕು ಅಷ್ಟೇ. ಓಕೆ, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.